ನಮಸ್ತೆ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ದಿಳ್ಳಪ್ಪ ಅಡಿಯಪ್ಪ ಡೊಳ್ಳಿನ. ಅಣ್ಣ, ಇದು ಯಾವ ಊರು ಅಣ್ಣ? ಹಾವೇರಿ ಜಿಲ್ಲಾ. ಹಾವೇರಿ. ಹಾವೇರಿ ಅಣ್ಣ. ಈ ಊರ ಹೆಸರು ಅಣ್ಣ? ಇದು ಮೊದ್ಲ ದೇಸೂರು ಡಾನ್ ಅಂತಂದು, ಈಗ ನಾನು ಹೊಳ್ಳಿ AKD ಡಾನ್ ಅಂತ ಮಾಡಿದ್ದೇನೆ. AKD ಡಾನ್ ಫುಲ್ ಫಾರ್ಮ್ ಏನ್ರಿ? AKD ಡಾನ್ ಅಂದ್ರೆ ಏನ್ರಿ? ಇದು ನಮ್ಮ ತಂದೆ ಹೆಸರು ಅಡಿಯಪ್ಪ ಡೊಳ್ಳಿನ ಅಂತಂದು, ಆ ಅಡಿಯಪ್ಪ ಕರಿಯಪ್ಪ ಡೊಳ್ಳಿನ ಅಂತಂದು ಆ ಸಿಂಬಾಲ ಯಾವತ್ತಿದ್ರು ನಮ್ಗಿಂತ ಹೆಚ್ಚಿನ ಪ್ರೋತ್ಸಾಹದಿಂದ ಹಬ್ಬ ಮಾಡಿದ್ರು ಹಾವೇರಿ ಒಳಗೆ. ಹಾವೇರಿ ಒಳಗ ಅವ್ರ ಅದಾರ ಅಂದ್ರೆ ಒಂದು ಅದು ವಜನತೆ ಬೇರೆ ಇತ್ತು. ನಮ್ಮ ತಂದೆಯರು ಅಡಿಯಪ್ಪ ಡೊಳ್ಳಿನವ್ರು ಅದಾರ ಅಂದ್ರ ಆ ಒಂದು ವಜನತೆ ಬೇರೆ ಇತ್ತು. ಈಗ ಅವರು ತೀರ್ಕೊಂಡು 2 ವರ್ಷ ಆಯ್ತು. ಈಗ ಆ ಹೆಸರನ್ನ ನಾನು ಈ ಊರಿಗೆ ಇಟ್ಟಿದ್ದೆ, AKD ಡಾನ್ ಅಂತ. AKD ಡಾನ್ ಇದ ಫಸ್ಟ್ ಅಣ್ಣ? ನೀವು ಫಸ್ಟ್ ಮುಂದೆ ಎತ್ತು ಕಟ್ಕೊಂತ ಬಂತಾ ಇರ್ತೀನಿ. ನಾವು ಹೋರಿ ಹಬ್ಬ ಮಾಡಕ್ಕಂತೂ ಹೆಚ್ಚಾನೆತ್ತು ಈಗ ಕಡಿಮೆ ಅಂದ್ರೆ ಒಂದು 30 ವರ್ಷ ಆಯ್ತು. 30 ವರ್ಷದಿಂದನೂ ನಾವು ಕಟ್ಕೊಂತ ಡಾಗಿನ ಊರಿಂದಾನು ಹಿಡಿದು ಕಸಿ ಊರಿ ಮಠನೂ ಕಟ್ಟಿದ್ದೆ. ತಮಿಳ್ನಾಡು ಊರಿ ಕಟ್ಟಾಕೊಂತ ಈಗ ಹೆಚ್ಚು ಕಡಿಮೆ 10 ವರ್ಷ ಆಗಿದೆ. 10 ವರ್ಷ ಆಯ್ತು. AKD ಡಾನ್ ಎಲ್ಲಿಂದ ತಂದಿರೋದು? ನಾನು ಇಲ್ಲೇ ದೇಸೂರಿಂದ ತಗೊಂಡಿದ್ದೆ. ದೇಸೂರಿಂದ ಏನ್ ಬೆಲೆ ಬಿದ್ದಿತ್ತಂತ? ನನಗೆ ಅವರು ಮನಿ ಅಂತಲೇ ನನಗೆ ಇದನ್ನು ಒಬ್ರು ವಾಟ್ಸಪ್ ಹಾಕಿದ್ರು, ನನ್ನ ಗ್ರೂಪಿಗೆ ಬಂದಿತ್ತು. ಇದು ಹೋರಿ ಹಂಗೆ ಕೊಡ್ತಾರಂತ ಸುದ್ದಿ ಕೇಳಿದ್ದೆ. ಸಪೋಸ್ ನಾ ಶಿಗ್ಗಾಂವ್ನಾಗ ಇದ್ರ ಹಬ್ಬ ನೋಡಿದ್ದೆ. ನೋಡಿದಾಗ ನನ್ನ ಮನಸ್ಸಿಗೆ ಬಂದಿತ್ತು. ಆಮೇಲೆ ಇದನ್ನ ಹೋರಿ ಅಭಿಮಾನಿಗಳು ಭಾಳ ಮಂದಿ ತಗೋಬೇಕನ್ನೋ ಅಪೇಕ್ಷೆ ಭಾಳ ಇತ್ತು. ಬಟ್ ಅದು ಅವ್ರಿಗೆ ಯಾರಿಗೆ ಋಣ ಇತ್ತು ಏನೋ ಗೊತ್ತಿಲ್ಲ. ಬಟ್ ನನ್ನ ಋಣ ಇತ್ತು. ನಾ ಹೋಗಿ ಕೇಳಿದ್ದೆ ಅದನ್ನು, ಇಲ್ಲ ಕೊಡ್ತೀರೇನ ಅಂತಂದು. ಇಲ್ಲ ಕೊಡಂಗಿಲ್ಲ ಅಂತಂದು. ಇಲ್ಲ ಅನ್ನತ್ಲೆ ಮತ್ತೆ ಅದನ್ನು ಒಬ್ರಿಗೆ ಬೇರೆದ್ರ ಕಡೆಯಿಂದ ಶೇಖಣ್ಣ ಹೊಗೆ ಸೊಪ್ಪಿನವ್ರು ಅಂತ ಅವರು, ನಾನು ಹೋಗಿ ಕೇಳಿದೆ, ಇಲ್ಲ ಶೇಖಣ್ಣರ ಹೋರಿ ಕೊಡ್ತಾರಂತ, ಹೋರಿ ಕೊಡಿಸ್ತೀರ? ಆಯ್ತು ಹೋರಿ ನಾ ಕೊಡಿಸ್ತೇನೆ, ನಿಮ್ಮ ಮನೆಗೆ ಬರ್ತೈತಿ, ನೀವು ಟೆನ್ಷನ್ ತಗೋಬಾರ್ರಿ ಅದನ್ನ ಅಂತ ಹೇಳಿದ್ರು. ಆ ಪ್ರಕಾರ ಅದನ್ನ ನನಗೆ 5,50,000 ಹೋರಿ ಕೊಡ್ಸಿದ್ರು. ಅಲ್ಲಿ ಪಿಪಿನ ಮಾಡಿತಾರ ಫಸ್ಟ್? ಅವರು ಮೊದ್ಲೇ ತಗೊಂಬಂದಾಗ ತಮಿಳ್ನಾಡಿನ ತಗೊಂಬಂದಾಗ ಗಗ್ರಿಲೇ ಮಾಡಿದ್ರು. ನೆಕ್ಸ್ಟ್ ತಿರ್ಗಾ ಇದ್ರೊಳಗೆ ಎಲ್ಲೇ ಹುಲ್ಗಿನ ಕೊಪ್ಪದೊಳಗ PP ವರ್ಷ ಹಬ್ಬ ಮಾಡಿದ್ರು. PP ವರ್ಷ ಹಬ್ಬ ಮಾಡಿ. ನೀವು ಫಸ್ಟ್ ನಿಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು? ಈಗ ಗಣಪತಿ ಹಬ್ಬ ಬಂದ್ರೆ 1 ವರ್ಷ ಆಗುತ್ತೆ. 1 ವರ್ಷ ಆಯ್ತು. ಈ ಗಣಪತಿ ಹಬ್ಬಕ್ಕೆ ಬಂದ್ರೆ ಅಣ್ಣ, ನೀವು ಫಸ್ಟ್ ಕಟ್ಟಿರೋದಂದ್ರೆ ಗಗ್ಗ ಹೊರಿ ಫಸ್ಟ್ ಕಟ್ಟಿರೋದಂದ್ರೆ ನೀವು? ಮೊದ್ಲೇ ಗಗ್ರಿ ಹೊರಿಲಿದ್ವು. ಆಮೇಲೆ ಹಿಂದ್ಗಡೆ ಮಾಜಿ ಲೆಕ್ಕದೊಳಗೆ ನೌಲ್ಗರಿ ಚಟ್ ಅಂತ ಬರುತ್ತೆ. ಆ ಚಟ್ ಕಟ್ಟಿ ಹಬ್ಬ ಮಾಡಿದ್ವಿ. PP ಮೇಲೆ ಯಾವ ರೀತಿ ಕ್ರೇಜ್ ಬಂತಾರೆ ನಿಮ್ಗೆ PP ಕಟ್ಟಬೇಕಂತ? ಈಗ ಎಲ್ಲರೂ ಪ್ರತಿಯೊಬ್ಬರು ಒಂದು ರೈತರಾದಂತರ ಅಥವಾ ಬೇರೆ ಅಪೇಕ್ಷೆ ಇದ್ದವರು ಹೋರಿ ಕಟ್ಟಬೇಕು, ನಮಗೆ PP ಹೊರಿನ ಬೇಕು ಅನ್ನಂತರ ಇದ್ರು. ಆತರ ನಮಗೂ ಒಂದು ಆಸೆ, ನಮ್ಮಲ್ಲಿಂದ ನಮ್ಮ ಮನ್ಯಾಗ ನಾವು ರೈತರು ನಮಗೂ ಒಂದಿರ್ಲಿ PP ಹೊರಿ ಅಂತ ಆಸೆ ಇರ್ಬೇಕು ಕಟ್ಟಿದ್ವಿ. AKD ಡಾನ್ ಬಗ್ಗೆ ನೀವೇನು ಹೇಳ್ತೀರಿ? AKD ಡಾನ್ ಬಗ್ಗೆ, ಆ ಹೋರಿ ಬಗ್ಗೆ ಹೇಳಕ್ಕೆ ಭಾಳ ಹೆಮ್ಮೆ ಬರುತ್ತೆ. ಅದು ಬಂದ ಮೇಲೆ ನನಗೊಂದು ಸ್ಥಾನಮಾನ ಸಿಕ್ಕತಿ. ಆಮೇಲೆ ಹೆಚ್ಚಿನ ಆಸಕ್ತಿ ಒಳಗ ಜನರು ಆ AKD ಡಾನ್ ಐತಂತ ಹೆಚ್ಚು ಕಡಿಮೆ ನನಗೆ ಆಲ್ಮೋಸ್ಟ್ ಆಲ್ ಭಾಳ ಪ್ರೀತಿಯಿಂದ ಅದನ್ನ ನೋಡಕ್ ಬರ್ತಾರೆ. ನೀವು ಏನು ಮಾಡ್ಕೊಂಡಿರೋದ್ರಿ? ಬೇಸಾಯ. ಹೋರಿ ಹಬ್ಬದ ಮೇಲೆ ನಿಮ್ಗೆ ಯಾವ ರೀತಿ ಕ್ರೇಜ್ ಬಂತ್ರಿ ಅಂತ? ಇದು ಹೋರಿಯನ್ನು ನಮ್ಮ ತಂದೆಯ ಕಾಲದಾಗಿಂದನೂ ನಮಗೆ ಹೋರಿ ಹಬ್ಬದ್ದು ಹುಚ್ಚೈತೆ. ಐತಿ. ನಮ್ಮ ದೀಪಾವಳಿಗೆ ಒಟ್ಟು ಹೋರಿ ಹಬ್ಬ ಬೇಕೇ ಬೇಕು. AKD ಡಾನ್ ಯಾರು ಕೇಳಿದಾರಣ್ಣ ಕೊಡಕ್ಕೆ ಮಾರಾಟಕ್ಕೆ ಅಂತ? AKD ಡಾನು ನಮ್ಮ ಹಾವೇರಿ ಡಾನ್ಯರ ಕೇಳಿದ್ರು, ಗಿರೀಶ್ ಅಣ್ಣ ಅಂತ, ಗಿರೀಶ್ ಒಂಬಡಿಯರ್ ಅಂತ. ಇಲ್ಲ ತಮಿಳ್ನಾಡಿನವ್ರಿಗೆ ಬೇಕು ಹೋರಿ ಕೊಡೋ ಅದನ್ನ ಅಂತ. ಬೇಡ ಪಜ್ಜಿ ಕೊಡೋದು ಬೇಡ ಅಂತಂದ್ರೆ ಅದಕ್ಕೆ ಹಿಂಗಾಗಿ ನಾನು ಕೊಡೋದು ಕ್ಯಾನ್ಸಲ್ ಮಾಡಿ. ಈಗ ನೆಕ್ಸ್ಟ್ ಈಗ ಹೊಸದಾಗಿ ತಂದಿರ್ರಿ, ಅದ್ರ ಬಗ್ಗೆ ಏನು? ಇದು ಡಿವಿಲ್ ಬ್ರದರ್ಸ್ನೇ ಅಂತಂದು ಭೀಮಾ. ತಮಿಳ್ನಾಡಿನಾಗ ಡಿವಿಲ್ ಬ್ರದರ್ಸ್ನೇ ಅದು ನಮ್ಮ ನಾಗು, ಪೆದ್ದನಪಲ್ಲಿ ನಾಗಣ್ಣ, ಆಮೇಲೆ ಸರ್ಜಾಪುರ ರುದ್ರಣ್ಣ. ಇಲ್ಲಣ್ಣ ಹೋರಿ ಒಳ್ಳೇದೈತಿ, ಕಟೌಟ್ ಚೆನ್ನಾಗೈತಿ, ನಿಮ್ಮಲ್ಲಿ PP ನಡಿತೈತಿ, ಒಯ್ಯಣ್ಣ ಅದನ್ನ ಅಂತ. ಆ ಡಿವಿಲ್ ಬ್ರದರ್ಸ್ ಅಲ್ಲಿ ಅವ್ರು ತಗೊಂಡಿದ್ರು. ತಿರ್ಗಾ ನಾನು ಹೋದಾಗ ತಮಿಳ್ನಾಡಿಗೆ ನನಗೆ ಫೋನ್ ಹಚ್ಚಿ, ಇಲ್ಲಣ್ಣ ನಿನಗೆ ಒಳ್ಳೆ ಹೋರಿ ಬಾ ಅದು ಅಂತಂದು ಸರ್ಜಾಪುರ ರುದ್ರಣ್ಣರು, ಆಮೇಲೆ ಪೆದ್ದನಪಲ್ಲಿ ನಾಗಣ್ಣ ಅವರೇ ಕೊಡ್ಸಿರೋದು. ಅಲ್ಲಿ ಕುಚ್ಚ ಹಬ್ಬ ಮಾಡಿತ್ತು. ಅಲ್ಲಿ ಕುಚ್ಚ ಹಬ್ಬನ ಮಾಡಿದೆ, 6ರಲ್ಲಿದ್ದಾಗ ಮಾಡಿದೆ. ಈ ಕಡೆಯಲ್ಲಿ ಬಂದಿದೆ. PP ಓರ್ಬೇಕಂದ್ರೆ ಯಾವ ರೀತಿ ಎತ್ತ ಇರ್ಬೇಕ್ರಿ ಅಣ್ಣ? ಅದು ತನ್ನ ಹುಟ್ಟನ ಸಿಟ್ಟಿನಾಗ ಹುಟ್ಟಿರ್ಬೇಕು. ಅದು ಇವತ್ತು ನಮ್ಮ ಕೋಳೂರ ಬಗ್ಗೆ ಗಣಜೂರು ಬಜರಂಗಿ, ಅದು ಸಾಣದಿದ್ರು ಸಿಟ್ಟು ಜಾಸ್ತಿ. ಹೊರಗಡೆ ಎಷ್ಟೋ PP ಹಾಕಿದ್ರು ಒಯ್ತೇನೆ ಧೈರ್ಯ ಐತಿ. ಆತರ ಅದರಲ್ಲಿ ರೋಷ ಸಿಟ್ಟು ಹುಟ್ಟಿರ್ಬೇಕು ಅಂದ್ರೆ ಮಾತ್ರ ಒಯ್ತೇನೆ ಧೈರ್ಯ ಇರ್ತದೆ.
ನೀವು ಹೋರಿ ಹಬ್ಬ ಮಾಡಕತ್ತಿ ಎಷ್ಟು ವರ್ಷ ಆಯ್ತು? ನಾವು 30 ವರ್ಷ ಆಯ್ತು. 30 ವರ್ಷ. ಅವಾಗಿನ ಹಬ್ಬಕ್ಕೆ ಈಗ ನಡೀತಿರೋ ಹೋರಿ ಹಬ್ಬದ ಬಗ್ಗೆ ನೀವು ಅವಾಗಿನ ಒಂದು ಗುರು ಹಿರಿಯರ ಸಮ್ಮುಖದಾಗ ಒಳ್ಳೆ ಹಬ್ಬ ನಡೆಯೋದು. ಆ ಥರ ಇವತ್ತಿನ ಹಬ್ಬಕ್ಕೂ ಅವತ್ತಿನ ಹಬ್ಬಕ್ಕೂ ಭಾಳ ರೂಪಾಯಿ ವ್ಯತ್ಯಾಸ ಇತ್ತು. ಅವತ್ತಿನ ಹಬ್ಬ ಹೆಂಗಿದ್ದು ಅಂದ್ರೆ ಚಟ್ಟಿನ ಮೇಲೇನೂ ಇದು ನವಲಗರಿ ಇದು, ಆಮೇಲೆ ಬಕ್ಕಾನು ಬಿಡೋರು. ಅವತ್ತೇ ಸಂಜೆ ಮುಂದೆ 8-10 ಗಂಟೆ ಆಗಲಿ, ರಾತ್ರಿ 12 ಗಂಟೆ ಆಗಲಿ ನಾವು ಶಿಕಾರಿಪುರ ಶೇಳಕೊಪ್ಪ ಹಬ್ಬ ಮಾಡಿದ್ದೇವೆ. 11 ಗಂಟೆ ಆದರೂ ಅವರು ಅವತ್ತು ಬಹುಮಾನ ಕೊಟ್ಟು ಕಳಿಸಿದ್ದಾರೆ. ನಿಮ್ಗೆ ಹೋರಿ ಹಬ್ಬದಲ್ಲಿ ಇಷ್ಟವಾದ ಎತ್ತು ಅಂದ್ರೆ ಯಾವ್ದನ್ರಿ? ಈ ಆಲ್ಮೋಸ್ಟ್ ಆಲ್ ನಮ್ಗೆಲ್ಲವೂ ಬೇಕಾದಂಥವ್ರಿ. ಅದೇ ಇದೆ ಅಂತ ಅನ್ನಕ ಎಲ್ಲವೂ ಅವ್ರವ್ರ ಬಸವಣ್ಣಗಳು ಎಲ್ಲರಿಗೂ ಅಭಿಮಾನ ಇದ್ದೇ ಇರುತ್ತೆ. ನೀವು ಈಗ ಹೊಸದಾಗಿ ಹೋರಿ ಹಬ್ಬದ ಅಧ್ಯಕ್ಷರಾಗಿ ನೇಮಕಗೊಂಡಿರಿ. ಈಗ ನಮ್ಮ ಹಾವೇರಿ ಜಿಲ್ಲೆದಾಗ ಹೋರಿ ಹಬ್ಬ ನಡೀತಿರೋದಂದ್ರೆ ಈಗ ಹಬ್ಬ ಚೆನ್ನಾಗಿ ನಡೀತವೆ. ಅದ ಪ್ರೈಸ್ನಲ್ಲಿ ಕೊಡೋದಾಯಿತು, ಅದು ನಡೀತಿಲ್ಲ. ಅದ್ರ ಬಗ್ಗೆ ನೀವೇನಾದ್ರು ಮುಂದಾಲೋಚನೆವಾಗಿ ಬರೋ ವರ್ಷದಲ್ಲಿ ಯಾವ ರೀತಿ ಪ್ಲ್ಯಾನಿಂಗ್ ಮಾಡಿದ್ದೀರಿ ಅಂತ, ಚೇಂಜ್ ಮಾಡ್ಬೇಕೇನೋ ಅಂತ? ಇದಕ್ಕೆ 2025 ಹಬ್ಬ ನಶಿಸಿ ಹೋಗುತ್ತಿತ್ತು. ಇದೇ ದೀಪಾವಳಿ ಹಬ್ಬನ ನಶಿಸಿ ಹೋಗ್ತಿತ್ತು. ಇದಕ್ಕೆ ನಮಗೆ ಒಮ್ಮತವಾಗಿ ನಿಂತಂತಾರಂದ್ರೆ ನಮ್ಮ ಹಾನಗಲ್ ಸಂದೀಪ್ ಪಾಟೀಲ್ ಸರ್. ಇದಕ್ಕೆ ಹೊಳ್ಳಿ ಮರು ಜನ್ಮ ಕೊಟ್ಟಾರಂದ್ರೆ ನಮ್ಮ ಸಂದೀಪ್ ಪಾಟೀಲ್ ಸರ್ ಅವರು, ನಮ್ಮ ಗಂಟೇರ್ ಮಾತೇಶ್ ಅಣ್ಣರು, ಆಮೇಲೆ ಮಲ್ಲೇಶ್ ಅಣ್ಣ, ನಿರೋಳಿ ಮಲ್ಲೇಶ್ ಅಣ್ಣರು, ಆಮೇಲೆ ಕರ್ನಾಟಕ ಮಂದಿ ಸರ್ ಮಾಸ್ತರ್ ಒಬ್ರು, ಆಮೇಲೆ ನಾವು ಹೊಂಬಾಡಿ ಗಿರೀಶ್ ಅಣ್ಣರು, ಇತರೆ ಎಲ್ಲರೂ, ನಮ್ಮ ರಾಕ್ ಸ್ಟಾರ್ ಹೋರಿ ಚಿಕ್ಕಪ್ಪಣ್ಣರು, ಆಮೇಲೆ ಅಮರ್ ಬೆಲ್ಲದರ್ ಅಂತಂದು, ಆಮೇಲೆ ಶ್ರೀಶೈಲ್ ಬೆಳವಡಿಯರು, ಇವರ ನೇತೃತ್ವದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ನಮ್ಮ ಈ ಹೇಳಿದ್ರಾಗೋ ಅಥವಾ ಯಾವ್ದಾರ ಒಂದು ಹೋರಿ ಬಿಟ್ಟಂತ ಹೆಸರೇ ಮಾಲಕರಾದ್ರು ಎಲ್ಲರೂ ಬಂದು ನಿಂತ್ಕೊಂಡು ಇದನ್ನ ಅಧ್ಯಕ್ಷತೆಯೊಳಗೆ ದೇಳಪ್ಪನವ್ರು ಮಾಡೋನು. ಈ ಅಧ್ಯಕ್ಷತೆಯಿಂದ ಒಂದು ಒಳ್ಳೆ ಮುಂದೆ ಬರೋಂಥ ಕ್ರೀಡೆಗೆ ಒಂದು ನೇತೃತ್ವದಾಗ ಒಳ್ಳೇದು ಮಾಡ್ಕೊಂಡು ಹೋಗೋನು. ಆಮೇಲೆ ಬಹುಮಾನದೊಳಗು ಅಥವಾ ಪ್ರೈಜ್ಗೆ, ಆಮೇಲೆ ಎಂಟ್ರೆನ್ಸ್ ಫೀಗೆ ಒಂದಕ್ಕೂ ಒಂದು ಕಠಿಣವಾದ ಕ್ರಮ ಹಾಕ್ಬೇಕು. 5,000, 8,000 ಚಾಯ್ಸಿಂಗ್ ನಂಬರ್ಗೆ 8,000, 5,000 ಚಾಯ್ಸಿಂಗ್ ನಂಬರ್ಗೆ, 3,500 ಸೀರಿಯಲ್ ನಂಬರ್ಗೆ ಅವನ್ನೆಲ್ಲ ಮಾಡೋದು ಬೇಡ. ಇದ್ರೊಳಗೆ ಸೌಕರ್ಯನೂ ಅದನ, ಬಡವನೂ ಅದನ, ನಡಮಧ್ಯನೂ ಅದನ, ಎಲ್ಲರೂ ಇಕ್ವಲೆಂಟ್ ಮಾಡೋಣ. ಆದರೆ ಇದೇ ಪ್ರಕರಣದಿಂದ ದುಡ್ಡನ್ನು ಮಾಡ್ಕೊಂಡು ಪ್ರತಿಯೊಂದು ಊರಿಗೆ ಇವತ್ತು ಬಸವಣ್ಣಗೆ ಅನ್ಯಾಯ ಮಾಡಿದ್ರೆ ಯಾರು ಉದ್ಧಾರ ಆಗಿಲ್ಲ. ಇತಿಹಾಸದಾಗ ಗೊತ್ತಿಲ್ಲ, ಇತಿಹಾಸದಾಗ ಅವ್ರು ಇವತ್ತು ಬಸವಣ್ಣನ ದುಡ್ಡು ತಿಂದ್ರೆ ಯಾರು ಉದ್ಧಾರ ಆಗಿಲ್ಲ. ಚಟದ ಪೂರ್ತಿ ಎಲ್ಲ ನಡಿತೈತಿ, ಆಗಿನ ಮಟ್ಟ ಏನಾರು ನಡೆಸ್ಬೋದು. ಬಟ್ ಯಾವ ಕಾಲಕ್ಕೂ ಒಂದು ಹೆಜ್ಜೆನೂ ಮುಂದಿಡಕ್ಕಲ್ಲ, ಯಾಕಂದ್ರೆ ಅದು ಶ್ರಮ ಪಟ್ಟು ಓಡಿರ್ತೈತಿ. ಅದು ನನಗೆ ಇದೇ ಪ್ರೈಸ್ ಕೊಡು ಅಂತ ಆಯ್ಕೆ ಮಾಡಿರಂಗಿಲ್ಲ. ನಾನು ಓಡಿದ್ರ ಮೇಲೆ ನನಗೊಂದು ಪ್ರೈಸ್ ಕೊಡು ಅಂತ ಮಾಲಕನ ಆಸೆ, ಬಸವಣ್ಣನ ಆಸೆನೇ ಇರ್ತೈತಿ. ಇದನ್ನ ಯಾರೇ ನಮ್ಮ ಒಂದು ಕಮಿಟಿ ಒಳಗಾತು, ಬೇರೆ ಯಾವುದೇ ಒಂದು ಊರೊಳಗೆ ಇಟ್ಕೊಂಡ್ರು ಇದನ್ನ ಇಟ್ಟಂತರು ಅದನ್ನ ಹಾಳು ಮಾಡ್ತಾ ಇದ್ದಾರೆ. ಇವತ್ತಿನ ಪ್ರೈಸು ಕೊಡ್ತೇವೆ ಅಂತ ಹೇಳೋದು, ಅವತ್ತಿನ ದಿವಸನೇ ಹೆಂಡ್ಬಿಲ್ಲ ಚಪ್ಸೋದು, ಅವತ್ತ ಕೊಡ್ತೇವೆ ಅಂತ ಹೇಳೋದು, ತಿರ್ಗಾ ಒಂದು ವಾರ ಆದರೂ ಕೊಡಂಗಿಲ್ಲ, 1 ತಿಂಗಳಾದರೂ ಕೊಡಂಗಿಲ್ಲ, 3 ತಿಂಗಳಾದರೂ ಕೊಡಂಗಿಲ್ಲ. ಇದನ್ನೇ ಮಾಡ್ಕೊಂತ ಹೋದ್ರೆ ಇದು ಹಬ್ಬ ನಶಿಸಿ ಹೋಗುತ್ತೆ. ಇದನ್ನ ಬುನಾದಿ ಹಾಕಿದಂತ ಸಂದೀಪ್ ಪಾಟೀಲ್ ಸರ್ ಇದು ಹೋರಿ ಹಬ್ಬ ಕ್ರೀಡೆ ಉಳಿಲಿ ಅಂತಂದು ಮಾಡಿದವ್ರಿಗೆ ಇದು ಏನು ಬೆಲೆ ಉಳಿತಾ ಇಲ್ಲ. ಇದನ್ನು ಉಳಿಸಂತ ಪ್ರಯತ್ನನ ಈ ವರ್ಷದಿಂದ ಮಾಡ್ಬೇಕಂತಂದು ಸಂದೀಪ್ ಪಾಟೀಲ್ ಸರ್ ಆಯ್ತು, ಇತರೆ ಹೋರಿ ಹಬ್ಬದ ಎಲ್ಲ ಅಭಿಮಾನಿಗಳು ದೇಳಪ್ಪನವ್ರ ನೇತೃತ್ವದಾಗ ಇದೊಂದು ಮಾಡ್ಬೇಕನ್ನೋದು ಎಲ್ಲರಲ್ಲಿ ಅಭಿಮಾನ ಐತಿ. ನಮ್ದು ಅಭಿಮಾನಿಗಳಾತು, ನಾವು ಒಂದು ಎತ್ತು ಸಾಕ್ತೀವಿ ಅಂದ್ರಿ. ಈಗ ಒಂದು ಹಬ್ಬಕ್ಕೆ ಆಗ್ಬೇಕಂದ್ರೆ ಪ್ರೈಸ್ ಏನೋ ಒಂದು ಖುಷಿ ಇರುತ್ತೆ. ಹೋರಿ ಮಾಲೀಕರು ಪ್ರೈಸ್ ಬಂತ ಅಂದ್ರೆ ಪ್ರೈಸಿಗೆ ಆಸೆ ಪಡಲಿಯೋದು ಪರವಾಗಿಲ್ಲ, ಒಂದು ಬಹುಮಾನ ಏನೋ ಕೊಟ್ರೂ ಅವ್ರಿಗೆ ಇದು ಇರುತ್ತೆ ರೀ. ಈಗ ಬರೋ ವರ್ಷದಾಗ ನಿಮ್ಮ ನೇತೃತ್ವದಲ್ಲಿ ಬರೋ ವರ್ಷದಾಗ ಹೋರಿ ಹಬ್ಬದಾಗ ಅವತ್ತಿನ ಹಬ್ಬಕ್ಕೆ ಬಹುಮಾನ ಕೊಡ್ಬೇಕು ಅನ್ನೋದು ನಮ್ಮ ಆಸೆ ರೀ. ಅದನ್ನು ನೀವು ಜಾರಿಗೆ ತರ್ಬೇಕಂತ ನಮ್ಮ ಕೇಳ. ಈ ಸಲ ಅದೇ ನೇತೃತ್ವದಾಗ ನೀವು ಹೇಳಿದ ಪ್ರಕಾರನ ಎಲ್ಲರೂ ಇದನ್ನ ಗಮನಕ್ಕೆ ತಂದಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಆಲ್ 100ಕ್ಕೆ 101 ಹೋರಿ ಅಭಿಮಾನಿಗಳು ಇದನ್ನ ಕಡಿವಾಣ ಹಾಕಿ ನಿಮ್ಮ ಅಧ್ಯಕ್ಷತೆ ಒಳಗ ಇದನ್ನ ಏನು ಮಾಡನ್ರಿ ಅಂತಂದ್ರೆ ಬಹುಮಾನ ತಗೊಂಬಂದು ಇಟ್ಟಿರ್ಬೇಕು. ಅವರು ಬೈಕರ ತರಲಿ ಅಥವಾ ಏನೇ ಒಂದು ವಸ್ತು ತರಲಿ, ಎಷ್ಟು ಹೋರಿ ಬಹುಮಾನ ತಂದಾರ ಅಷ್ಟು ಕಲೆಕ್ಟನ್ನು ಮಾಡ್ಕೊಂಡಿದ್ದನ್ನು ನೋಡಿಕೊಂಡು ತಿರ್ಗಾ 2 ದಿವಸ 4 ದಿವಸ ಮುಂಚಿತವಾಗಿ ಹಬ್ಬ ಇನ್ನೂ 1 ವಾರ ಮುಂಚಿತ ಐತೆ ಅಂದ್ರೆ ಅಷ್ಟು ಬಹುಮಾನನು ಬಂದು ಅಲ್ಲಿ ಇಟ್ಟಿರ್ಬೇಕು. ಅಂದ್ರೆ ಇಟ್ಟಿನ ಮೇಲೆ
ಅದನ್ನು ನೋಡ್ಕೊಂಡು ಇದು ಯೋಗ್ಯವಾಗೈತಿ, ಬಹುಮಾನ ಕೊಡಾಕ ಇವರು ಅರ್ಹರ ಅದಾರ ಅಂತಂದು ಅದಕ್ಕೆ ಪರ್ಮಿಷನ್ ಕೊಡಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಆ ರೀತಿ ಆದ್ರೆ ನಮ್ಗೆ ಈ ಬರೋ ವರ್ಷದಾಗ ಹಬ್ಬ ಭಾಳ ಹೌದೌದು. ಆ ರೀತಿ ಆದ್ರೆ ಒಂದು ಹೋರಿಗೆ ಬಂದಂತ ವ್ಯಕ್ತಿಗೆ ಅವರು ಯಾರೇ ಬರ್ಲಿ ಹೋರಿ ತಗೊಂಡು ಅವ್ರು ನಮ್ಗೆ ಇದೇ ಬಹುಮಾನ ಬರ್ತೈತೆ ಅಂತ ಬಂದಿರಂಗಿಲ್ಲ. ಬಟ್ ಏನೋ ಒಂದು ಕೊಡ್ತಾರಪ್ಪ, ಅದು ಅವತ್ತಿಂದ ಅವತ್ತ ಕೊಟ್ಟು ಬಿಡ್ಬೇಕು. ಮರುದಿವ್ಸ ಕೊಡೋದು ಇಲ್ಲ ನಾಳೆ ಕೊಡ್ತೇನೆ ಅನ್ನೋದು, ತಿರ್ಗಾ ಒಂದ್ ತಿಂಗಳಾಗಿನ ಮೇಲೆ ಕೊಡ್ತೇನೆ ಅನ್ನೋದು ಅದು ಬರಂಗೇ ಇಲ್ಲ. ಹಾವೇರಿ ಜಿಲ್ಲೆದಾಗ ಕ್ಲಿನಿಕ್ ಯಾವ್ದು ಇಲ್ರಿ. ಎತ್ತಿಗೆ ಏನಾರ ಆತ್ರು ಕ್ಲಿನಿಕ್ ಆತು, ಸ್ಕ್ಯಾನಿಂಗಿಗೆ ಆತು, ಬೇರೆ ಹುಬ್ಳಿ ಅಲ್ಲೆಲ್ಲ ಹೋಗ್ಬೇಕಾಗೈತಿ. ನಮ್ಮ ಹಾವೇರಿ ಜಿಲ್ಲೆದಾಗ ಮಾಡ್ಬೇಕಂತ ನಮ್ಮ ಎಲ್ಲ ಹೊರಿ ಹಬ್ಬದ ಕ್ರಿಯೇಟರ್ಸ್ ಎಲ್ಲ ಧ್ವನಿ ಎತ್ತಿದ ಆ ವಿಡಿಯೋ ಎಲ್ಲ ನೋಡಿರ್ಬೋದು ನೀವು. ಅದ್ರ ಬಗ್ಗೆ ಏನಾರ ಮಾತಾಡಿರಾ, ಏನಾರ ಕ್ರಮಗಳು ಏನಾರ? ಅದರ ಬಗ್ಗೆ ಮೊನ್ನೆ ನಮ್ದು ಫಸ್ಟ್ ಅರ್ನಾಡು ಒಂದು ತೀರ್ಕೆಂದು ತಮಿಳ್ನಾಡಿಂದ ತಗೊಂಬಂದಿದೆ, ಒಂದು ಅರ್ನಾಡು ಒಂದು ತಿರ್ಗಾ ನಮ್ಮ ತೀರ್ಕೆಂದು 1.5-2 ತಿಂಗಳಿಗೆ 3 ತಿಂಗಳಿಗೆ ನಮ್ಮ ಕರ್ಜಿಗೆ ಹೋಮ್ ತೀರ್ಕೆಂದು. ಇವನ್ನೆಲ್ಲ ನೋಡಿದಾಗ ಅವಕ್ಕೆಲ್ಲ ಡಾಕ್ಟರ್ಸ್ಗಳು ಏನಂದ್ರು, ನೀವು ಮೈಸಂತ ಫುಡ್ಡಿನೊಳಗೆ ವ್ಯತ್ಯಾಸ ಐತಿ, ಮನುಷ್ಯ ತಿನ್ನೋದು ಅವು ತಿನ್ಸಾಕೊಂತೀರಿ, ದನ ತಿನ್ನೋದು ಸೊಪ್ಪಿ ಮೇವು ಹೊಟ್ಟೆ ಮೇವು ಬಿಟ್ರೆ ಬೇರೆ ಏನು ತಿನ್ಬಾರ್ದು. ಈಗ ನೀವೇನ್ ಮಾಡಕ್ ಕುಂತೀರಿ, ಅವಕ್ಕೆ ಏನು ಬೇಕು ತಿನ್ಸಾಕೊಂತ ಬಿಟ್ರಿ, ಅದ್ರದ್ದೊಂದು ಪ್ರಾಬ್ಲಮ್. ಈಗ ನೆಕ್ಸ್ಟ್ ತಿರ್ಗಾ ಏನೈತಿ, ಅವಕ್ ಏನಾಗೈತಿ ಅನ್ನೋದು ಚೆಕ್ ಮಾಡ್ಬೇಕನ್ನಂತ ಮಿಷನರಿಗಳು ನಮ್ಮಲ್ಲಿಲ್ಲ. ಶಿವಮೊಗ್ಗ ಹೋರಿ ಇಲ್ಲ ಧಾರವಾಡ ಹೋರಿ ಇಲ್ಲ ದಾವಣಗೆರೆ ಹೋರಿ ಅಂತ ಅಂತಾರ. ಇದನ್ನ ನಮ್ಮ ಕರ್ಜಿಗಿ ಓಂ ಜಗ್ಗಣ್ಣರು ಮತ್ತ ನಮ್ಮ ಚಿಕ್ಕಪ್ಪಣ್ಣರು, ನಮ್ಮ ಡಾನ್ ಗಿರೀಶಣ್ಣರು, ಹಾವೇರಿ ಡಾನ್ ಗಿರೀಶಣ್ಣರು, ಇವರೆಲ್ಲರೂ ಇದನ್ನ ಏನಾರ ಒಂದು ಎಲ್ಲಾ ಹೋರಿಯರ ಗಮನಕ್ಕೆ ತಗೊಂಬಂದು ಒಂದು ನಮ್ಮ ಹಾವೇರಿ ಜಿಲ್ಲಾದ್ಯಂತದೊಳಗ ಅದರದೇ ಆದಂತ ಒಂದು ಚಿಕಿತ್ಸೆ, ಅದು ಹಬ್ಬದರ ಹೋರಿ ಇರ್ಬೋದು ಅಥವಾ ಇತರೆ ಯಾವುದೇ ಬಸವಣ್ಣನೇ ಇರ್ಬೋದು, ಒಂದು ಹಸು ಇರ್ಬೋದು, ಆಕಳ, ಎಮ್ಮಿ ಏನೇ ಇರ್ಬೋದು, ಅದಕ್ಕಾದಂತ ಒಂದು ಸ್ಪೆಷಲಿಸ್ಟ್ ನಮ್ಮ ಹಾವೇರಿ ಜಿಲ್ಲಾದೊಳಗೆ ಒಂದು ಮಾಡನ್ ರೀ ಅಂತ ಈ ಮೀಟಿಂಗ್ನೊಳಗೆ ಅದನ್ನ ಮಾತಾಡ್ಬೇಕಂತ ತಂದು ತರ್ಬೇಕು. ಮೀಟಿಂಗ್ನೊಳಗೆ ಮಾತಾಡೇವೆ ಅಂತ ಇದಿಲ್ಲ, ಅದನ್ನ ಜಾರಿಗೆ ನೋಡ್ಕೊಂಡು ಯಾರ ಈಗ ನಮ್ಮ ರುದ್ರಪ್ಪ ಅವರು ಸಚಿವರಾಗ್ಯಾರೆ ಅವ್ರಿಗೆ ಹೇಳ್ಕೊಂಡು ನಿಮ್ಮ ನೇತೃತ್ವದೊಳಗೆ ಒಂದು ಉಳ್ಕರ್ಲ್ರಿ ಅದನ್ನ ಮಾಡಿಕೊಡ್ರಿ ಸರ್ ಅಂತ ಎಲ್ಲರೂ ಮನವಿ ಕೊಡ್ಬೇಕಂತ ಅದನ್ನ ಮುಂಜಾಗ್ರತೆ ಮಾಡಿಕೊಂಡು. ಈಗ ಹೋರಿ ಹಬ್ಬದಲ್ಲಿ ಪಾಳ್ಯದ ಅದ್ರ ಬಗ್ಗೆ ಏನಾಯ್ತು? ಅದು ಏನು ಮಾಡಾಕುಂತಾರ್ರಿ, ಪ್ರತಿಯೊಂದು ಊರಲ್ಲಿ ಹೋರಿ ಜಾಸ್ತಿ ಕೂಡ್ಲಿ ಅಂತ ಮಾಡಾಕುಂತಾರೋ ಅಥವಾ ದುಡ್ಡು ಜಾಸ್ತಿ ಆಗಲಿ ಅಂತ ಮಾಡಾಕುಂತಾರೋ ಅದು ಒಂದು ತಿಳಿಯೋದು. ಯಾರೋ ಏನೋ ಯಾವುದೇ ಊರಲ್ಲಿ ನಾನು ನೋಡಿದ್ದು ದಾಸನಕೊಪ್ಪ ಹಬ್ಬ ಒಂದು, ಅದು ಬಹಳ ಗಲ್ಡ್ ಮಾಡಿದ್ರು ಪಾಳೆ. ನೆಕ್ಸ್ಟ್ ತಿರ್ಗಾ ಮೋಟೆಬೆನ್ನೂರು. ರೈತರು ಅಥವಾ ಮುಖಂಡರ ಕೆಡಿಸ್ಬೇಕಂತ ಯಾರು ಮಾಡಿರಂಗಿಲ್ಲ. ನಮ್ಮಲ್ಲಿ ಏನೈತಿ, ಹೊಂದಾಣಿಕೆ ಇಲ್ಲ. ನಂದು ಮುಂದಾಕು ನಿಂದ ಮುಂದಾಕು. ಆಮೇಲೆ ಈಗೇನ್ ಮಾಡಾಕುಂತಾರ, ಆ ಪಾಳ್ಯದೊಳಗ ಕಟ್ಟೋದು, ಆ ಸಾರ ಏನ್ ಕಟ್ಟಿರ್ತಲ್ಲ ಅದು ಕಷ್ಟ ಬಿಟ್ಟು ಕಮಿಟಿಯರು ನಾವು ಒಂದು ದಿವಸ ಹೋರಿ ಹೋಯ್ತೀವಿ, ಅವ್ರು ತಿಂಗಳ ಗಂಟ್ಲೆ ಅದನ್ನ ಬುದ್ಧಿ ಉಪಯೋಗಿಸಿ ಮತ್ತೊಬ್ಬರ ಕಡೆ 10 ರೂಪಾಯಿ ಇಸ್ಕೊಂಬಂದು ಅದನ್ನ ಯಾರ ಕಡೆಗೆ ಏನು ಅನಿಸ್ಕೋಬಾರ್ದು ಅಂತಂದು ಅಷ್ಟು ಕಟ್ಟಭದ್ರವಾಗಿ ಮಾಡ್ತಾರ. ಅದನ್ನ ನಮ್ಮಂತ ರೈತರು ಅಥವಾ ಇತರೆ ಯಾರೋ ಹೋರಿ ಕಟ್ಟೋದಂತಾರ ಅಲ್ಲೇ ಪಾಳ್ಯದಾಗ ನಿಲ್ಸೋದು, ಅಲ್ಲೇ ಕಟ್ಟೋದು, ಪಾಳ್ಯ ಲಘು ಸಿಗ್ತಾವ ಏನಿಲ್ವ ಅಲ್ಲೇ ನಿಲ್ಸೋದು, ಅಲ್ಲೇ ಕಟ್ಟೋದು. ಈ ತರ ಮಾಡೋದ್ರಿಂದ ಅವ್ರ ಮುಂದೈತಿ ನಮ್ ಹಿಂದೈತಿ ಅನ್ನೋದು ಅದನ್ನ ಜಗ್ಗೋದು, ಈ ತರ ಪಾಳೆ ಬೆಂಡ್ಲಾಗ್ತಾ ಕೆಡ್ತಾ ಹೊಂಟವು. ಅದಕ್ಕೆ ಪ್ರತಿಯೊಬ್ಬ ಊರ ರೈತರಿಗೆ ಅಥವಾ ಮುಖಂಡರು ಯಾರು ಕೆಡಿಸ್ಕೋಬೇಕು ನಮ್ಮ ಊರ ಅಂತ ಯಾರಿಗ ಇರಂಗಿಲ್ಲ. ಇದನ್ನ ಹೋಗಿ ಕೆಡ್ಸಂತಾರ ನಾವೊಂದು ಹೋರಿ ಮಾಲಕ, ನನ್ನ ಊರಿಗೆ ಇನ್ನೊಂದು ಪಾಳೆ ಸಿಗ್ಲಿಪ್ಪ ಹಿಂಗ್ ಮಾಡಿ ಅದನ್ನ ಜಗ್ಗೋದು, ಅದಕ್ಕೆ ಹಿಂಸೆ ಆಗ್ತಿರ್ತೈತಿ, ಅದನ್ನ ಮುದ್ದಾಮ್ ಜಗ್ಗೋದು. ಒಂದ್ ಹೋರಿ ಒಳ್ಳೆ ಇರ್ತಾವ, ಒಂದ್ ಹೋರಿ ಹಾಯ್ತಿರ್ತಾವ. ಈ ತರ ಆದ್ರ ಅದನ್ನ ಮಾಡೋದ್ರ ಏನಾಕತಿ, ಊರ ಹೆಸರು ಕೆಡ್ತಾ ಇದೆ. ನಾವು ಮಾಡ್ತಾ ಇರೋದ್ರಿಂದ ಊರು ಜನರು ಹಿರಿಯರ ಗೌರವ ಕೆಡಾಕುಂತ. ಡಾನ್ ನಿಮ್ಮ ಮನೆಗೆ ಡಾನ್ ಬಂದಾಗಿಂತ ನಿಮ್ಮ ಅಭಿಮಾನ ಯಾವ ರೀತಿ ಬರ್ತೈತಿ? ಈಗ ಯಾರು ಬಂದ್ರೆ ಮಾತಾಡ್ಸೋದಾಗಿರ್ಬೋದು, ಯಾವ ರೀತಿ ಬಂದಿರ್ತಿ ನಿಮ್ಗೆ? ಅದ್ರ ರೇಂಜೇ ಬೇರೆ ಇದ್ರಿ. ಅದು ಬಂದಾಗಿಂದ ನಮಗೆ ಬಹಳ ಆದ್ಯತೆ ಬಂದಿದೆ. ಅದರಿಂದ ನಾನು ಮೊದ್ಲು AKD ಅರ್ಜುನ ಅಂತ ಇತ್ತು, ಆದ್ರೆ ಇಷ್ಟು ಇದೇ ಇದ್ದಿದ್ದಲ್ಲ. ಬಟ್ ಇದು ಬಂದ ಮೇಲೆ ಅವ್ ಬಹಳ ಜನರಿಗೆ ಅಥವಾ ನಮ್ಮ ಅಭಿಮಾನಿಗಳಿಗೆ ಜಿಲ್ಲೆಪಣ್ಣವ್ರ ಮನೆಯೊಳಗ ಆ ಅಡಿಯಪ್ಪಜ್ಜವ್ರ ಮನೆಯೊಳಗು ಒಳ್ಳೆ ಹೋರಿ ಐತಿ, ಅಡಿಯಪ್ಪಜ್ಜರ್ ಹೆಂಗಿದ್ರು ಅದೇ ತರ ಒಂದು ಹೋರಿ ಐತಿ ಅವ್ರ ಮನ್ಯಾಗ ಅನ್ನೋದು ಒಂದು ಅಭಿಪ್ರಾಯ ಜನರಲ್ಲಿ. ಈಗ ನಾವು ಕೇಳಿದ್ವಿ ನಿಮ್ಮ ಮಕ್ಕಳನ್ನೆಲ್ಲರನ್ನ, ನಮ್ಮ ಅಪ್ಪಾಜಿಯರಿಗೆ ದನಿ ಮನಿ ಖಾಲಿ ಇರ್ಬಾರ್ದು. ಯಾವ್ರಾತ ಈಗ ಹಬ್ಬ ಮಾಡ್ಲಿಲ್ಪ ಅದು ನೆಕ್ಸ್ಟ್ ಮಾರನೇ ದಿವಸನ ತರ್ತಾರೆ ಅಂತ ಯಾವ ರೀತಿ ಹುಡುಕ್ತಿರಣ್ಣ ತಮಿಳ್ನಾಡು? ಅಂದ್ರೆ ನಾವು ಏನೋ ಮಾಡಿದ್ರು ಕಂಪ್ಗಾರ ಇವನ್ನಷ್ಟೇ, ಇವು ಏನಪ್ಪಾ
ಒಂದ್ ನಮೂನಿ ಖುಷಿಗೆ ನಮಗೊಂದು ತುತ್ತು ಅನ್ನ ನೀಡಂತ ಬಸವಣ್ಣಗಳು ಅಂದ್ರ ನಮ್ಮ ಬೇಸಾಯ ಇದೆ ಬೇಸಾಯ ಇದೆ. ಅದರಿಂದಾನೇ ನಾವು ಈ ಮಟ್ಟದಾಗ ಇರೋದು. ಅವು ನಮ್ಮ ತಂದೆಯರ ಕಾಲದಾಗಿಂದ ಹೆಂಗದೋ ಅದೇ ತರನು ಅಲ್ಲೇ ಇರ್ಬೇಕು. ಈಗ ನೆಕ್ಸ್ಟ್ ಬರೋ ವರ್ಷದಲ್ಲಿ ಯಾವ ರೀತಿ ದಾನ ನೋಡ್ಬೋದ್ರಿ ನಾವು? ಈ ಪ್ರತಿ ವರ್ಷದಂತೆ ಈಗ ಹೆಂಗ ಬಿಡ್ತಾವಲ್ಲ, ನಾನು ಅದನ್ನ ಹೈಲೈಟ್ ಮಾಡ್ಬೇಕು, ಅದನ್ನ ಇದು ಮಾಡ್ಬೇಕು ಅನ್ನೋ ಮನುಷ್ಯ ಅಂತ ಅಲ್ಲ. ಬಸವಣ್ಣ ನಾನು ಎಲ್ಲಾರು ನಾ ಆಲ್ಮೋಸ್ಟ್ ಆಲ್ ನಮ್ಮ ಹಾವೇರಿ ಜಿಲ್ಲಾದ್ಯಂತ ಹೆಚ್ಚಿನ ಇದ್ರೊಳಗಿರೋಂಥ ಹೋರಿಗೂ ಅಷ್ಟೇ ಆದ್ಯತೆ ಕೊಡೋದು, ಆ ಹೋರಿಗೆ ಕೊಡೋದು ಆದ್ಯತೆ. ಅದು ನಂದೇ ಹೆಚ್ಚು ಅಂತ ಅನ್ನಕ್ಕಾಗಲ್ಲ, ನನ್ಕಿಂತ ಬಸವಣ್ಣ ಒಳ್ಳೆಯವು ಅದು. ನೀವು ಒಂದು ಹಬ್ಬಕ್ಕೆ ಹೋಗಿರ್ತೀರಿ, ಒಕ್ಕಡ್ದಾಗ ಹೊರಗೆ ನಿಂತಿರ್ತೀರಿ, ನಿಮ್ಗೆ ಎತ್ತು ಒಂದು ಗೇಟಿಂದ ಬಿಟ್ರೆ ಹೊರಗೆ ದಾಟದ ಮಟ್ಟನ ಯಾವ ರೀತಿ ನಿಮ್ಗೆ ಮನಸ್ಸಲ್ಲಿ ಅನಿಸ್ತಾ ಇರ್ತಿತ್ತು, ದಾಟ ಆಗ್ತಿತ್ತ ಏನು? ಇದು ಏನಾಗೈತಿ, ಇವತ್ತಿನ ಹರಿಯಂತ ಯುವಕರು ಹೋರಿನೂ ಹಂಗಾದವು, ಹರಿಯಂತ ಯುವಕರು ಹಂಗಾದರೆ. ಈಗ ಹರಿಯಂತರಿಗೆ ಒಬ್ಬೊಬ್ರು ನನ್ನ ಹೋರಿ ಬರಾಕ್ ಕುಂತೈತಿ, ಹಂಗ್ ಮಾಡಬೇಡ ಹಿಂಗ್ ಮಾಡಬೇಡ ಅಂತ, ಮುಟ್ಬೇಡ ಅದನ್ನ ಮಾಡಬೇಡ, ತಡಾಸೋನು ಹಿಂಗ್ ಮಾಡೋಣ ಅಂತ. ಈಗ ಹರಿಯೊಂದು ಒಂದು ಜೀವನಾನ, ಬಸವಣ್ಣಂದು ಒಂದು ಜೀವನಾನೇ. ಅವಂಗೆ ಹೊಡಿತಾ ಇರೋದು ಈಗ ನಾವು ಆಲ್ಮೋಸ್ಟ್ ಆಲ್ ಒಂದು 8 ಹಬ್ಬದಾಗ ನೋಡಿ, ಒಳ್ಳೆ ಹೋರಿ ಹರಿಯಂಗೆ ಒಂದೊಂದು ಏಟು ಬಿದ್ದಾವು, ಜೀವ ಸರ್ತಿನೂ ಆಗ್ಯಾವ. ಆದ್ರೆ ಆ ತರ ಮಾಡಬಾರ್ದು. ಹೋರಿ ದಮ್ಮಿದ್ರ ಮುಗ್ಳ ದಮ್ಮಿದ್ರ ಹೋರಿ ತಡ ಐತಿ, ಹರಿಯವ್ರಿಗೆ ದಮ್ಮಿದ್ದ ಹೋರಿ ಹರ್ಕಂತ ಅಷ್ಟೇ. ಹರ್ಕನದಿನ 1 kg 2 kg ಕೊಬ್ಬರಿ, ಅದ್ರ ಗೌರವ ಯಾವತ್ತೂ ಕಡಿಮೆ ಆಗ. ಒಂದು ಹೋರಿ ಹಬ್ಬ ನಡಿಬೇಕಂದ್ರ ಹೋರಿನು ಎಷ್ಟು ಇಂಪಾರ್ಟೆಂಟ್, ಹರಿಯರ ಇಂಪಾರ್ಟೆಂಟ್. ಹೌದೌದು, ಯಾಕಂದ್ರೆ ಅವರು ಅಲ್ರಿ ಜೀವ ಬಿಟ್ಟಿರ್ತಾರೆ, ಜೀವ ಹಂಗ ತೆಗಿರ್ತಾರ. ಅವ್ರಿಗೆ ತಾಯಿ ತಂದಿ ಶೆಡ್ ಹೊಡಿತಾರ. ಹೌದು, ಅದೇ ಹೋರಿ ಒಂದು ಹೋರಿ ಹೇಳಿದಾಗ ಒಬ್ಬರು ಶೆಡ್ ಹೊಡಿತಿರ್ತಾರ. ಆದ್ರೆ ಅವ್ನ್ಗೆ ಎಷ್ಟು ನೋವಾಗಿರ್ತೈತಿ, ನಾ ಇಂತ ಹೋರಿ ಕಡೆಗೆ ನೋವು ತಿಂದೆಪ್ಪ ಅನ್ನೋದು ಅವನ್ ಜೀವನ ಪರ್ಯಂತ ಅನುಭವಿಸ್ಬೇಕ. ಅದ್ ನೋಡ್ರಿ, ನಾವು ಎದ್ದಂತ ಟೈಮ್ ಅದನ್ನ ಹತ್ತಿದ ಇದನ್ನ ಹತ್ತಿದ ಅದೆಲ್ಲ ಸುಳ್ಳು. ಅದು ಹರಿಸ್ಕೊಂಡದಿದ್ದು ಹೋಗೋದಿತ್ತು ಹೋಗೇ ಹೋಗ್ತೈತಿ. ಅದು ನಮ್ಮ ಕಲ್ಪನೆ. ಇದುವರೆಗೂ ಯಾರಿಗೂ ನೀವು ಆ ರೀತಿ ಕೈ ಮಾಡೋದು ಯಾವ ರೀತಿ? ನಾವು ಯಾರಿಗೂ ಮಾಡಿಲ್ಲ. ನಾವು ಇವತ್ತು ಈ ದಾನ್ ಇರ್ಲಿ ಇದ್ರಂತ ನನ್ನ ಜೀವ ಇರೋ ಮಟ್ಟ ಎಂತ ಬಸವಣ್ಣನ ಕಟ್ಟಿದ್ರ ಹರ್ಕಂದಿಪ್ಪ ಅಲ್ಲೇ ಐತ್ ನಾವು ಬಿಡಪ್ಪ ನಮ್ಮ ಊರಿನ ಅಷ್ಟೇ. ಅಣ್ಣ ಈಗ ಪ್ರೈಸ್ನ ಈಗ ಅವಾಗಿನಂಗೆ ಚೆಂಬು ನೀವು ಮಾಡಿದ್ರೆ ಹಳೆ ಕಾಲದಾಗ ಚೆಂಬು ಆಯಿತು ಏನಾಯಿತು ಮಾಡಿರ್ತಾರೆ. ಈಗ ಕಾರ್ ಆಯಿತು ದೊಡ್ಡ ದೊಡ್ಡ ಅವ್ರು ಇಡ್ಲಿ ಕಾರ್, ಅದನ್ನು ಪ್ರೈಸ್ ಎಂಟ್ರಿ ಫೀಸ್ ಕಮ್ಮಿ ಮಾಡೋಕಂತಂದು ಭಾಳ ಐತ್ರಿ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಎಂಟ್ರೆನ್ಸ್ ಫೀ ಮೊನ್ನೆ ಈಗ ರಾಜ್ಯ ಸಮಿತಿ ಒಂದು ಸಭೆ ನಡೆಸಿತ್ತು. ಹೋರಿ ಹಬ್ಬದ ಹಾವೇರಿ ಜಿಲ್ಲೆದಾಗ ಹಾವೇರಿ ರಾಜ್ಯ ಸಮಿತಿ ಒಂದು ಮೀಟಿಂಗ್ ನಡೆಸಿದ್ವಿ. ಆ ಫಂಕ್ಷನ್ ಮುಗೀತು, ವಿಜಯೋತ್ಸವ ಮುಗೀತು. ಇದ್ರ ವಿಜಯೋತ್ಸವ ಮುಗಿದು 2 ತಿಂಗಳ ನಂತರ ಇದ್ರ ಬಗ್ಗೆ ನಮ್ಮ ಮಾಸೂರು ಸ್ವಾಮಿಗಳು, ಆಮೇಲೆ ನಮ್ಮ ಡಾನ್ ಗಿರೀಶಣ್ಣ ಚಿಕ್ಕಪ್ಪಣ್ಣವರು, ಅಮರ್ ಬೆಲ್ಲದವರು, ಆಮೇಲೆ ಈರೊಳ್ಳಿ ಮಾತೇಶ್ ಅಣ್ಣವರು, ಆಮೇಲೆ ಇದು ಸಂದೀಪ್ ಸರ್ ಗಮನಕ್ಕೂ ತಂದಿದೆ. ಆಮೇಲೆ ಇತ್ರಿ ಎಲ್ಲಾರು ಹೋರಿ ಹಬ್ಬದ್ರ ಇದಂತಾರು ಎಂಟ್ರೆನ್ಸ್ ಫೀ 8,000 5,000 ಮಾಡಾಕಂತಾರ. ಇದು ನೋಡಿ ಕಡಿವಾಣ ಹಾಕ್ರಿ, 2,000 ಮಾಡಿಸ್ರಿ, 2,500 ಮಾಡಿಸ್ರಿ. ಈ ತರ ಮಾಡಿದ್ರ ನಮಗ್ ಗಾಡಿದು ಒಂದು ಬಾಡಿಗೆಗೆ ಈಗ 8,000 ಕೊಟ್ರ ಎಂಟ್ರೆನ್ಸ್ ಫೀಗೆ, ಗಾಡಿ ಬಾಡಿಗೆ ಒಂದು ಕಡಿಮೆ ಅಂದ್ರು 3,000 to 4,000 ರೂಪಾಯಿ ಐತಿ. ಮತ್ ಬಂದಂತರ ಊಟದ ಖರ್ಚು, ಅವ್ರ ನಾಷ್ಟಾ ಖರ್ಚು ಅಂದ್ರೆ ಒಂದು ಹೋರಿ ಇವತ್ತು ಹೊರಗೆ ಹೋತಂದ್ರೆ 25,000 to 30,000 ರೂಪಾಯಿ ಖರ್ಚು ಐತಿ. ಅದಕ್ಕೆ ನಾವೆಲ್ಲ ಇದ್ರೊಳಗೆ ಇದ್ದಂತ ಸದಸ್ಯರು, ಗೌರವ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಒಂದು ಈ ಹೋರಾಟ ಸಮಿತಿಯೊಳಗೆ ಇರೋಂಥ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳು ಆಯ್ತು, ಉಪಾಧ್ಯಕ್ಷರು, ಗೌರವ ಅಧ್ಯಕ್ಷರಿಂದ ಎಲ್ಲರಿಗೂ ಒಂದೇ ಕೇಳ್ತಾ ಇರೋದು, ಇದನ್ನೊಂದು ಕುತ್ಕೊಂಡು ಒಂದು ನಿರ್ಗಮನ ಮಾಡೋದು. 2,000 to 2,500 3,000 ಒಳಗೆ ತಂದು ನಿಲ್ಲಿಸ್ರಿ. ಇದು ಒಂದು ಬಂದರಿಗೆ ಹೋದವರಿಗೆ ಒಂದು ಅನುಕೂಲತೆ ಆಕತ್ತೆ. ಇದನ್ನ ಮಾಡೋಣ ಅಂತ ಈ ವಿಚಾರಕ್ಕೆ ಬಂದಾರ. ಅಣ್ಣ, ಈ ಪ್ರೈಸ್ ಹಬ್ಬ ಇಟ್ಟು ಪಾಡ ಈ ಖುಷಿ ಹಬ್ಬಗಳು ನಡೀತಾವ್ರಿ ಈಗ ಎಲ್ಲ ತಕ್ಕ. ಆ ರೀತಿ ತಮಿಳ್ನಾಡು ಅವ್ರು ಊಟ ಹಾಕ್ಸ್ತಾರೆ, ಹೌದ್ರ? ಆ ರೀತಿ ಏನಾರು ನಮ್ಮ ಹಾವೇರಿ ಜಿಲ್ಲೆದಾಗ ಮಾಡ್ಬೇಕು ಅನ್ನೋದು ಏನಾರ ಐತ್ರಿ? ಈಗ ತಮಿಳ್ನಾಡು ಅಂತಲೇ ನಮ್ಮ ಕರ್ನಾಟಕದವರು ಹೋಗ್ಯಾರ, ಅಲ್ಲಿ ಹಬ್ಬನೂ ಲೈಕ್ ಮಾಡ್ಯಾರ. ಅವ್ರು ಬಂದಂತರಿಗೆ ತಮಿಳ್ನಾಡಿನವರು ಅನ್ನದ ದಾಸೋಹ ಇಟ್ಟಿದ್ ನೋಡಿ ಒಳ್ಳೇದು, ಆ ತರ ಮಾಡ್ಬೇಕು ನಮ್ಮಲ್ಲಿ. ಇದನ್ನ ನಮ್ಮ ಸಮಿತಿಯರು
ಮಾಡ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಮಾಡ್ಬೇಕಪ್ಪ ಹಾವೇರಿ ಜಿಲ್ಲಾದಾಗ ಯಾವ್ದೇ ಒಂದು ಭಾಗದಾಗ ಮಾಡ್ಬೇಕಂದಾಗ ಅದನ್ನ ಮಾಡ್ಬೇಕನ್ನೋ ಒಂದು ನಿರ್ಧಾರ ಮಾಡಿದ್ದಾರೆ. ತಮಿಳ್ನಾಡಿನಾಗ ಹೆಂಗೆ ಎಲ್ಲರೂ ನಮ್ಮ ಕರ್ನಾಟಕದಾಗ ಹೋದರು ಒಳ್ಳೇದು ಮಾಡ್ಯಾರ ಅಂತಂದು ಅಂದಾರಲ್ಲ, ಆ ಥರ ನಾವು ಮಾಡೋಣ, ನಮ್ಮ ಕೈಲಿ ಎಷ್ಟು ಸಾಧ್ಯತೆ ಆಗತ್ತೆ ಅಷ್ಟು ಮಾಡೋಣ, ಇದನ್ನು ಹಮ್ಮಿಕೊಂಡಿದ್ದಾರೆ ಮಾಡೋಣ ಅಂತಂದು. ಅಣ್ಣ ನೀವು ಈಗ ಮನೆಯಲ್ಲಾತು ಇಬ್ಬರು ಮಕ್ಳು ಅದಾರಣ್ಣ. ಈಗ ನಮ್ಮ ಮನೆಗಾತು ಯಾರೋ ಒಬ್ರು ಮನೆಗಾತು ಅನಾಹುತಗಳು ಹೋರಿ ಹಬ್ಬದಲ್ಲಿ ಭಾಳ ಆಗ್ತಾವಂತ ನಾವು ಬಿಡಂಗಿಲ್ಲ, ಪರ್ಮಿಷನ್ ಕೊಡೋದಾಯ್ತು, ಹೋಗೋದು ಬ್ಯಾಡ್ರಪ್ಪ ಮನ್ಯಾಗ ಒಬ್ಬೊಬ್ರು ಇರ್ತೀರಿ ಅಂತ. ನೀವು ಯಾವ ರೀತಿ ಮಾಹಿತಿ ಹೋರಿ ಹಬ್ಬದ ಬಗ್ಗೆ ಇಬ್ಬರು ಮಕ್ಳಿಗೆ ಯಾವ ರೀತಿ ಮಾಹಿತಿ ಕೊಟ್ಟಿರಿ, ಹಿಂಗೆ ಮಾಡ್ಕೊಂಡು ಹೋರಿ ಅನ್ನೋದು ಏನು ಹೇಳಿರಿ ಅಂತ? ನಾನು ಆಲ್ಮೋಸ್ಟ್ ಆಲ್ ಈ ಫೀಲ್ಡ್ ಬಿಡ್ರಿ ಬಾ, ಇದರಿಂದ ನಿಮ್ಗೆ ಏನು ಲಾಭ ಇಲ್ಲ. ನೀವು ಕಲಿತು ನಿಮ್ಮ ಎಜುಕೇಶನ್ ಮಾಡಿ ಕೇಳ್ರಿ, ಇದರಿಂದ ನಿಮ್ ಲೈಫ್ ಹಾಳಾಗತ್ತೆ ಹೊರತು ನೀವು ಇದರಿಂದ ಮುಂದೆ ಬರಕ್ ಚಾನ್ಸಸ್ ಇಲ್ಲ. ಅದು ಬಸವಣ್ಣ ತನ್ನ ಕಸು ಇರೋ ಮಟ್ಟ ಹಬ್ಬ ಮಾಡುತ್ತ, ಮುಂದೆ ನಿಮ್ಮ ಕಸು ಇದ್ದಾಗ ನೀವು ಕಲಿತೀವಿ ಅಂದ್ರೆ ಕಲಿಯಕ್ಕಾಗಲ್ಲ. ಎಷ್ಟೋ ತಂದೆ ತಾಯಿಗಳು ಇವತ್ತು ಮಕ್ಕಳು ನಾವು ಆ ಡಾನ್ ಹೊರಗಡೆ ತಗೊಂಡು ಹೋದಾಗ ನಮ್ಮ ತಾಯಿ, ನಮ್ಮ ಮಿಸೆಸ್, ನಮ್ಮ ತಾಯಿ ನನ್ನ ಮಗನು ಹೋಗ್ಯಾನ ಅಂದಾಗ ಎಷ್ಟು ಕಾಳಜಿ ಇರ್ತಾನ, ಹಂಗ ಅವ್ರ ತಾಯಿನೂ ಅವ್ರ ಬಗ್ಗೆ ಕಾಳಜಿ ಮಾಡ್ತಿರ್ತಾರ. ನನ್ನ ಮಕ್ಳು ಮನಿ ಬರೋ ಮಟನು ನಮ್ಮ ನೆಚ್ಚಿಗೆ ಇಲ್ಲಪ್ಪ ಹೆಂಗಪ್ಪ ಅಂತಂದು ಎಲ್ಲಾ ತಾಯಿಂದ್ರಿಗೂ ಎಲ್ಲಾ ಮಕ್ಕಳು ಇವ್ ನೋಡಾಕ್ ಬಂದಂತರ್ಗೆ ಆತು, ಅವ್ರಿಗೆ ಒಯ್ದಂತರ್ಗೆ ಆತು, ಎಲ್ಲರಿಗೂ ಜವಾಬ್ದಾರಿ ಇದ್ದೇ ಇರುತ್ತೆ. ಎಷ್ಟೋ ದೇವ್ರ ಹರಕೆ ಹೊರ್ತಾರ, ನನ್ನ ಮಗ ಹೆಂಗ್ ಹೋಗ್ಯಾನ ಹಂಗ ಬರ್ಲಿಪ್ಪ ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ನಾನು ಇವತ್ತಾದ್ರೂ ನನ್ನ ಮಕ್ಕಳಿಗೆ ಬೇಡಪ್ಪ ಅದನ್ನ ಫೀಲ್ಡ್ ಕೈ ಬಿಡ್ಬಿಡ್ರಿ, ನಾನು ಅಜ್ಜನ ಕಾಲದಾಗಿಂದ ಬಂದೈತಿ, ಅದೊಂದು ಇರ್ಲಿ, ಏನೋ ಒಂದು ಹಬ್ಬ ಮಾಡಿ ಆ ಹಬ್ಬ ಮಾಡಿ ನಿಮ್ಮ ಮಾಡ್ಕೊಂಡು ಕೈ ಬಿಡ್ರಿ, ನಿಮ್ಮ ವಿದ್ಯಾಭ್ಯಾಸ ನೀವು ಮುಂದುವರಿಸಿರಿ ಅಂತ ಹೇಳಿದ್ವಿ. ಕಾರ್ ಗಾಡಿ, ಫಾರ್ಚುನರ್ ಗಾಡಿ ನಾನು 50 ಲಕ್ಷ ಕೊಡ್ತಾನೋ ಅಂದ್ರು ನೋಡ್ರಿ ಯಾರಿಲ್ಲ. ಒಂದು 10,000 ಕೊಟ್ಟು ಒಂದು ಹೋರಿ ತಂದಾರ ಅಂತಂದ್ರ ಇವತ್ತು ಮನಿ ಮಠ ನಾವು ಇದೇ ಶಿಕಾರಿಪುರದಾಗ ಒಂದು ಮೊನ್ನೆ ಪಾರ್ಲೇಜಿ ಅಂತ ಹೋರಿ ಇತ್ತು, ಇದು ತಮಿಳ್ನಾಡಿಗೆ ಮುಗಿತು. ಆ ಹೋರಿ ನೋಡಾಕಾಗೆ ನಾವು 75 ಕಿಲೋಮೀಟರ್ ಹೋಗಿದ್ವಿ. ಹಾಗೆ ಇದನ್ನ ನೋಡ್ಬೇಕಾದ್ರು ನನಗ ಸರ್ಜಾಪುರ ರುದ್ರನ್ನ ಹೇಳಿದಾಗ ನನಗ 500 ಕಿಲೋಮೀಟರ್ ದೂರ ರೀ, ಅದೊಂದು ಹೋರಿ ನೋಡಕ್ಕಾಗೆ ಹೋಗಿದ್ವಿ. ಅದು ಏನು ಬೆಲೆ ಬಿತ್ತು ನನಗೆ ಇಲ್ಲಿ ಬಂದು ಬೀಳಕ್ಕೆ 2 ಲಕ್ಷ ಬಿದ್ವಿ. 2 ಲಕ್ಷ. AKT ಡಾನ್ ಬಗ್ಗೆ ಏನು ಹೇಳ್ತೀರ ನಾನು? AKT ಡಾನ್ ಅಂದ್ರಣ ಅದು ಒಂದು ಈಗ ಸದ್ಯ ಮಟ್ಟಿಗೆ ಟ್ರೆಂಡಿಂಗ್ ಸ್ಟಾರ್ ಅಂತ ಹೇಳಿದ ನಾವು, ಟ್ರೆಂಡಿಂಗ್ ಆಗೋ ಸ್ಟಾರ್ ಅಣ್ಣ ಅದು. ಯಾಕಂದ್ರೆ ಅಣ್ಣ ಭಾಳ ಜನ ಅಪೇಕ್ಷೆ ಮೇರೆಗೆ ಅದ್ರ ಬಗ್ಗೆ ಹಾಕಂತಾರ ಹಬ್ಬಕ್ಕೆ. ಇಷ್ಟು ವರ್ಷ ಇದ್ದಿದ್ದ ಹಬ್ಬ ಬೇರೆ ಅಣ್ಣ, ಈ ಬರೋ ವರ್ಷ ಹಬ್ಬ ಆಗೋದು ಬೇರೆ ಅಣ್ಣ. ಹಬ್ಬದಾಗ ಅಂದ್ರಣ ಊರ ಹಬ್ಬ ಅಣ್ಣ, ಊರ ಹಬ್ಬದಾಗ ಅಂತ ಫುಲ್ ಕ್ರೇಜ್ ಇರ್ತೈತೆ. ಯಾಕಂದ್ರೆ ನಾವು ಹೊರಗಿನ ಹಬ್ಬಕ್ಕಿಂತ ಊರ ಹಬ್ಬ ಭಾಳ ಹುಚ್ಚಣ ಎಲ್ಲ ಜನಕ್ಕೆ. ಊರ ಹಬ್ಬದಾಗ ಭಾಳ ಜನ ಅಪೇಕ್ಷೆ ಇಟ್ಟು ಹಾಕಂತಿದ್ರಣ ಇದ್ರ ಮೇಲೆ. ಹಂಗ ನಮ್ಗೆ ಭಾಳ ಸಂತೋಷ ಮಾಡಿತಾನ. ಊರ ಹಬ್ಬದಾಗ ನಮ್ಮ ಮರ್ಯಾದೆ, ನಮ್ಮ ಗೌರವ ಎಲ್ಲ ಕಾಪಾಡಿದಾನ.